ಸೊ ಈಗಾಗಲೇ ಹೇಳಿದಂತೆ ವರಮಹಾಲಕ್ಷ್ಮಿ ಹಬ್ಬದ ಈ ಶುಭ ದಿವಸ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ, ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಹೇಗೆ ಆಚರಿಸಲಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಬದಲಾವಣೆ ಹೊಂದುತ್ತಾ ಇದೆ, ಈ ಎಲ್ಲದರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಬೇಕಾಗಿದೆ. विभव ब्रह्मेन्द्र गंगाधरा त्वां त्रैलोक्यं नमस्तेस्तु महामाये श्रीपीठे सुरपूजिते ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ವಂದಿಸುತ್ತಾ ಇವತ್ತಿನ ನಮ್ಮ ಮಾತುಕತೆಯನ್ನು ಆರಂಭ ಮಾಡೋಣ. ಈ ಹಬ್ಬದ ವಿಚಾರವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಗೋಪಾಲಕೃಷ್ಣ ಶರ್ಮಾ ಅವರು. ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂದರೆ ಅದು ಇಷ್ಟಾರ್ಥ ಸಿದ್ಧಿಗಳ ಹಬ್ಬ ಅಂತಲೇ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಪೌರಾಣಿಕವಾಗಿ ಹೇಗೆ ನಡೆದು ಬಂತು ಈ ಹಬ್ಬ? ಲಕ್ಷ್ಮಿಯನ್ನು ಮೊದಲು ಪ್ರಾರ್ಥನೆ ಮಾಡಿ ಆರಂಭ ಮಾಡ್ತೇನೆ. ಓಕೆ. ಯಾದೇವೇ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಲಕ್ಷ್ಮಿ ಪ್ರತಿಯೊಬ್ಬರಿಗೂ ಬೇಕು. ಖಂಡಿತ. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರತಿಯೊಬ್ಬರೂ ಇವತ್ತಿನ ದಿವಸ ಕರೀತಾರೆ. ಇದಕ್ಕೆ ಹಿನ್ನೆಲೆಯಾಗಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದಂತಹ ಒಂದು ಕಥೆ ಇದೆ. ಆ ಕಥೆಗೆ ಮೂಲ ಸ್ವರೂಪವನ್ನು ಕೊಟ್ಟವರು ಪರಮೇಶ್ವರ. ಓಕೆ. ಆ ಪರಮೇಶ್ವರನು ಪಾರ್ವತಿಯನ್ನು ಕುರಿತು ಈ ಲಕ್ಷ್ಮಿಯ ಬಗ್ಗೆ ಒಂದು ಕಥೆಯನ್ನೇ ಹೇಳಿದ್ದಾನೆ. ಆ ಕಥೆ ಏನು ಅಂತಂದರೆ, ಚಾರುಮತಿ ಹೇಳುವಂತಹ ಒಬ್ಬ ಬ್ರಾಹ್ಮಣತಿ ಮಾಡಿದಂತಹ ವ್ರತದ ಮಹಾತ್ಮೆ ಯಾವ ರೀತಿಯಲ್ಲಿದೆ ಹೇಳುವಂಥದ್ದು ಆ ಕಥೆಯಲ್ಲಿ ಬರುವಂಥದ್ದು. ಆ ವ್ರತವನ್ನು ಮಾಡುವಾಗ ಸಾಧಾರಣವಾಗಿ ಎಲ್ಲ ಸ್ತ್ರೀಯರು ಸಹಿತವಾಗಿ ಮಂಗಳ ಸ್ನಾನವನ್ನು ಮಾಡಿರಬೇಕು. ಶುದ್ಧವಾದಂತಹ ಮಂಗಳ ಸ್ನಾನವನ್ನು ಮಾಡಿಕೊಂಡು ಆ ನಂತರದಲ್ಲಿ ಶುಭ್ರವಾಗಿ ಮುತ್ತೈದೆಗೆ ಬೇಕಾದಂತಹ ಏನು ಕಂಕಣಾದಿಗಳಿದೆಯೋ, ಬಳೆಗಳಿದೆಯೋ, ಬಳೆಗಳನ್ನು ಹಾಕಿಕೊಂಡು ಹಣೆಗೆ ಸುಂದರವಾದಂತಹ ಕುಂಕುಮವನ್ನು ಇಟ್ಟುಕೊಂಡು ತಲೆಯ ತುಂಬ ಹೂವನ್ನು ಮುಡಿದುಕೊಂಡು ಲಕ್ಷಣವಾಗಿ ಸೀರೆಯನ್ನು ಉಟ್ಟುಕೊಂಡು ಪೂಜೆಯನ್ನು ಮಾಡುವಂತಹ ಪದ್ಧತಿ. ಅದೇ ರೀತಿಯಲ್ಲಿ ಚಾರುಮತಿಯು ಸಹಿತವಾಗಿ ಮಾಡಿದ್ಲು ಅಂತ. ಅದಕ್ಕೆ ಸಾಕಷ್ಟು ಜನ ಮುತ್ತೈದೆಯರನ್ನು ಕರೆಸಿಕೊಂಡು ಚಾರುಮತಿಯು ಬ್ರಾಹ್ಮಣರ ಮೂಲಕವಾಗಿ ಪೂಜೆಯನ್ನು ಮಾಡಿದಂತಹ ಒಂದು ಸನ್ನಿವೇಶದ ಕಥೆಯೇ ಇದರಲ್ಲಿ ಬರುವಂತ. ಅಂದ್ರೆ ಇದು ಸ್ಕಂದ ಪುರಾಣದಲ್ಲಿ ಪುರಾಣ ಅಂತರ್ಗತ. ಅಂದ್ರೆ ಸಾಕಷ್ಟು ಬೇರೆ ಬೇರೆ ಮಜಲುಗಳನ್ನ ಪಡ್ಕೊಂಡಿದೆ ಈ ಒಂದು ಹಿನ್ನೆಲೆ ಅಂತ ನನಗೆ ಖಂಡಿತವಾಗಿ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಶಿವ ಪಾರ್ವತಿಯರ ವಿಚಾರ. ಗುರುಗಳೇ, ನೀವು ಹೇಳಿದ್ರೆ ಶಿವ ಪಾರ್ವತಿಯರು ಸರಸ ಸಲ್ಲಾಪಗಳಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಪಾರ್ವತಿಗೆ ಯಾವಾಗಲೂ ಭೂಲೋಕದ ಉದ್ಧಾರದ ಕುರಿತಂತೆಯೇ ಯಾವಾಗಲೂ ಚಿಂತನೆ. ಅಂತಹ ಸನ್ನಿವೇಶದಲ್ಲಿ ಪಾರ್ವತಿ ಶಿವನನ್ನ ಕೇಳ್ಕೊಳ್ತಾಳೆ, ಭೂಮಿನಲ್ಲಿ ದಟ್ಟ ದರಿದ್ರಗಳು ತಾಂಡವವಾಡ್ತಾ ಇದೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ರತವನ್ನು ಅನುಗ್ರಹಿಸು ಅಂತ ಹೇಳಿದಾಗ ಸ್ವತಃ ಶಿವನೇ ಪಾರ್ವತಿಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವೈಶಿಷ್ಟ್ಯವನ್ನು ಹೇಳಿ, ಇದನ್ನು ಯಾರು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ಅವರಿಗೆ ಲಕ್ಷ್ಮಿ ಒಲಿತಾಳೆ ಅಂತಕ್ಕಂಥ ಒಂದು ಇದನ್ನು ಹೇಳಿದ್ಲು ಅಂತ. ಅದು ಕೂಡ ಒಂದು ಹಿನ್ನೆಲೆ. ಖಂಡಿತವಾಗಿ ಖಂಡಿತವಾಗಿ. ಇನ್ನು ಈ ಒಂದು ಸಂಪ್ರದಾಯವನ್ನ, ಪೂಜಾ ವಿಧಿವಿಧಾನಗಳು ಇದು ಹೇಗೆ ಆರಂಭ ಆಗಬೇಕು, ಯಾವ ಸಂದರ್ಭದಲ್ಲಿ, ಅಂದ್ರೆ ಬೆಳಿಗ್ಗೆ ಯಾವ ಕಾಲದಲ್ಲಿ ಆರಂಭ ಆಗಬೇಕು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದಕ್ಕೆ ಸಾಧಾರಣವಾಗಿ ಪ್ರಾತಃ ಕಾಲ ವಿಶೇಷ. ಯಾಕೆಂದರೆ ಇದು
ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ 3ನೇ ಶುಕ್ರವಾರ. ಶುಕ್ರವಾರ ಮೊದಲಾಗಿ ಪಾಡ್ಯವಾಗೇ ಬಂದಲ್ಲಿ 3 ಶುಕ್ರವಾರಗಳು ಸಿಗ್ತದೆ. ಅದಿಲ್ಲದೆ ಹೋದ್ರೆ 2ನೇ ಶುಕ್ರವಾರ ದಿವಸ ಈ ಶ್ರಾವಣ ಮಾಸದಲ್ಲಿ ಮಾಡುವಂತಹ, ಅಂದ್ರೆ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುಂಚಿನ ಶುಕ್ರವಾರ ದಿವಸದಲ್ಲಿ ಮಾಡುವಂತಹ ಒಂದು ವರಮಹಾಲಕ್ಷ್ಮಿಯ ವ್ರತ. ಮಹಾಲಕ್ಷ್ಮಿಯೇ ವರಪ್ರದಳಾಗಿರ್ತಾಳೆ ಹೇಳುವಂತಹ ಒಂದು ಪ್ರತೀತಿ ಇದೆ. ಆದ್ದರಿಂದ ಇದನ್ನ ಪ್ರಾತಃ ಕಾಲದಲ್ಲಿ ಆರಂಭ ಮಾಡಬೇಕು. ಯಾಕೆಂತಂದ್ರೆ ಶುಕ್ರವಾರ ದಿವಸ ಶುಕ್ರಹೋರೆ ಅಂತ ಆರಂಭವಾಗ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ 6 ಗಂಟೆಗೆ ಸೂರ್ಯೋದಯ ಆಯ್ತು ಅಂತ ಆದ್ರೆ 6 ಗಂಟೆಯಿಂದ 7 ಗಂಟೆಯವರೆಗೆ ಶುಕ್ರನ ಹೋರೆನೇ ಆಗಿರ್ತದೆ. ಅನ್ನಪೂರ್ಣೇಶ್ವರಿ ಲಕ್ಷ್ಮಿ ಯಕ್ಷಿವ ಭೃಗುನಂದನ ಅಂತ ಒಂದು ಶಬ್ದ ಉಂಟು ಜ್ಯೋತಿಷ್ ಶಾಸ್ತ್ರದಲ್ಲಿ. ಲಕ್ಷ್ಮಿ ಹೇಳುವಂತವಳು ಶುಕ್ರನಿಗೆ ಅಧಿದೇವತೆ ಅಂತ. ಆದ್ದರಿಂದ ಶುಕ್ರವಾರ ದಿವಸ ಪ್ರಾತಃ ಕಾಲದಲ್ಲಿ ಆರಂಭ ಮಾಡಬೇಕು. ಸೂರ್ಯೋದಯ ಆಗೋದಕ್ಕಿಂತಲೂ ಪೂರ್ವದಲ್ಲೇ ಸುಮಂಗಲೆಯರು ಎದ್ದು ಸ್ನಾನವನ್ನ ಮಾಡಿ ಈ ವ್ರತವನ್ನ ಆಚರಣೆಯನ್ನ ಆರಂಭ ಮಾಡಬೇಕು ಅಂತ ವಿಧಾನ ಇದೆ. ಓಕೆ, ಅಂತಂದ್ರೆ ಈಗ ಏನು ಬರೀ ಕೇವಲ ಮುತ್ತೈದೆಯರಿಗೆ ಮಾತ್ರ ಸೀಮಿತವಾದಂತಹ ವ್ರತವ ಇದು, ಅಥವಾ ಬೇರೆ ಎಲ್ಲರೂ ಕೂಡ ಇದನ್ನ ಮಾಡಬಹುದಾ? ಇದ್ರ ಲಕ್ಷ್ಮಿ ಎಲ್ಲರಿಗೂ ಬೇಕು, ಅದರಿಂದ ಎಲ್ಲರೂ ಮಾಡುವಂತದ್ದು. ಇದಕ್ಕೆ ಕೇವಲ ಜಾತಿ ಅಥವಾ ಸುಮಂಗಲಿಯರೇ ಮಾಡಬೇಕು, ಗಂಡಸರೇ ಮಾಡಬೇಕು ಈ ರೀತಿಯಾದಂತ ಲಕ್ಷ್ಮಿಯನ್ನ ಅಪೇಕ್ಷೆ ಪಡುವಂತವರು ಎಲ್ಲರೂ ಸಹಿತವಾಗಿ ಇದನ್ನು ಮಾಡಬಹುದು. ಅಂದ್ರೆ ಈಗ ವಿಗ್ರಹಾರಾಧನೆ ಅಂತಕ್ಕಂಥದ್ದು ಅಥವಾ ಕಲಶ ಪೂಜೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಲಶ ಪೂಜೆಯನ್ನ ಕಲಶ ಸ್ಥಾಪನೆ ಮಾಡಿ ಮಾಡ್ತಕ್ಕಂಥದ್ದ? ಹೌದು, ಇದರಲ್ಲಿ 2 ವಿಧಾನಗಳಿದ್ದಾವೆ. ಯಾಕಂದ್ರೆ ಚರ ದೇವತೆಗಳು ಬೇರೆ, ಸ್ಥಿರ ದೇವತೆಗಳು ಬೇರೆ. ಚರ ದೇವತೆಗಳು ಅಂದ್ರೆ ನಾವು ಮನೆಯಲ್ಲಿ ಬೇಕಾದಾಗ ಅದನ್ನ ಕರೆದುಕೊಂಡು ಪೂಜೆಯನ್ನು ಮಾಡಿ ಅನಂತರದಲ್ಲಿ ವಿಸರ್ಜನೆ ಮಾಡೋದು. ಸ್ಥಿರ ದೇವತೆಗಳು ಅಂದ್ರೆ ದೇವಸ್ಥಾನದಲ್ಲಿ ಇರುವಂತಹದ್ದೆಲ್ಲ ಸ್ಥಿರ ದೇವತೆಗಳು. ಅದನ್ನು ಒಂದು ಸರಿ ಕರೆದು ಕೂಟಿಸಿದ ನಂತರದಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ, ಪ್ರತಿನಿತ್ಯ ಅದಕ್ಕೆ ವಿಸರ್ಜನೆ ಇಲ್ಲ. ಆದ್ರಿಂದ ಇಲ್ಲಿ ಚರ ಸ್ಥಿರ ಪ್ರಕಾರ ಅಂತ ಹೇಳ್ತಾನೆ. ಓಕೆ, ಸೊ ಆ ರೀತಿ ಕಲಶ ಸ್ಥಾಪನೆಯನ್ನ ಮಾಡಿ, ಅಂದ್ರೆ ಈ ಪೂಜೆಯ ವಿಧಿವಿಧಾನಗಳು ಹೇಗೆ ಮುತ್ತೈದೆಯರು ಈಗ ಅವರಿಗೆ ಯಾವುದೇ ಹಿನ್ನೆಲೆ ಇಲ್ಲ, ಅವ್ರಿಗೆ ಹೇಳ್ಕೊಡ್ತಕ್ಕಂಥವ್ರು ಯಾರು ಇಲ್ಲ. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವ್ರು ಹೇಗೆ ಪೂಜೆಯನ್ನು ಆರಂಭ ಮಾಡಬೇಕು, ಏನೇನು ಸಲಕರಣೆಗಳು ಬೇಕು? ಅದಕ್ಕೆ ಸಲಕರಣೆಗಳು ಸಾಕಷ್ಟು ಬೇಕು. ಯಾಕೆಂದ್ರೆ ಮೊದಲು ಒಂದು ಪಾತ್ರೆಯಲ್ಲಿ ತಂಡುಲವನ್ನು ಇಟ್ಟುಕೊಳ್ಳೋದು. ತಂಡುಲ ಅಂತಂದ್ರೆ ತಂಡುಲ ಅಂದ್ರೆ ಅಕ್ಕಿ ಅಂತ. ಶುದ್ಧವಾದಂತಹ ಕ್ಷತವಲ್ಲದೆ ಹೋದಂತಹ ಅಕ್ಕಿ, ಅಂದ್ರೆ ತುಂಡಾಗಿ ಇರದೆ ಹೋದಂತಹ ಶುದ್ಧವಾದಂತಹ ಅಕ್ಕಿಯನ್ನು ಇಟ್ಟುಕೊಳ್ಳೋದು. ಆ ನಂತರದಲ್ಲಿ ಸಾಕಷ್ಟು ನಾನಾ ಜಾತಿಯ ಪುಷ್ಪಗಳನ್ನ, ಪತ್ರ ಪುಷ್ಪಾದಿಗಳನ್ನ, ದೂರು ಇತ್ಯಾದಿಗಳನ್ನೆಲ್ಲವನ್ನು ಇಟ್ಟುಕೊಳ್ಳೋದು. ಅದರ ಜೊತೆಯಲ್ಲಿ ಪೂಜೆಗೆ ಬೇಕಾದಂತಹ ಏನು ಈ ಗೆಜ್ಜೆ ವಸ್ತ್ರಾದಿಗಳು, ಮತ್ತೆ ಮನೆಯಲ್ಲಿ ಯಾವ ರೀತಿಯಂತಹ ಬಂಗಾರಗಳಿದೆಯೋ ಆ ಬಂಗಾರಗಳು, ಮತ್ತೆ ಬೆಳ್ಳಿ ಪಾತ್ರೆಗಳಿದ್ರೆ ಬೆಳ್ಳಿ ಪಾತ್ರೆಗಳು, ಇವುಗಳನ್ನೆಲ್ಲವನ್ನು ಸಲಕರಣೆಯಾಗಿ ಇಟ್ಟುಕೊಂಡು ಬ್ರಾಹ್ಮಣರನ್ನು ಕರೆಸಿ ಬ್ರಾಹ್ಮಣರ ಮೂಲಕವಾಗಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಆರಂಭ ಮಾಡಬೇಕು. ಸಂಕಲ್ಪ ಮಾಡ್ತಕ್ಕಂಥದ್ದು ಮೂಲ ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಓಕೆ, ಅಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಅಲ್ಲಿ ಕಲಶ ಪೂಜೆಗೆ ಪ್ರಾಮುಖ್ಯತೆ, ಪೀಠ ಸ್ಥಾಪನೆಗೆ ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ಏನಿದು ಕಲಶ ಪೂಜೆ ಅಂದ್ರೆ ಏನು, ಪೀಠ ಸ್ಥಾಪನೆ ಅಂತಂದ್ರೆ ಏನು? ಪೀಠ ಅಂತಂದ್ರೆ ಅದಕ್ಕೆ ಪೀಠ ಪೂಜೆ ಹೇಳುವಂತ ಒಂದು ವಿಧಾನ ಇದೆ. 36 ಮಂತ್ರಗಳಿಂದ ಉದ್ಯುಕ್ತವಾದಂತಹ ಒಂದು ಪೂಜೆ ಅದು. ಆ 36 ಮಂತ್ರಗಳನ್ನು ಹೇಳ್ತಾರೆ ಅಲ್ಲಿ. ಓಂ ಆಧಾರ ಶಕ್ತಿ ನಮಃ, ಓಂ ಮೂಲ ಪ್ರಕೃತಿ ನಮಃ, ಇಲ್ಲಿಂದ ಆರಂಭವಾಗ್ತದೆ. ಆ ಮಂತ್ರಗಳಿಂದ ಆರಂಭವಾಗಿ ಒಂದು ಪೀಠದಲ್ಲಿ ವಿಶೇಷವಾಗಿ ಅಲಂಕರಿಸಲ್ಪಟ್ಟಂತಹ ಪೀಠ ಆಗಿರಬೇಕು ಅದು. ಅದು ಏನು ಅಂದ್ರೆ ಮುಂಭಾಗದಲ್ಲಿ ಶುದ್ಧವಾದಂತಹ ಪಂಚವರ್ಣಾತ್ಮಕವಾದಂತಹ ರಂಗೋಲಿಯನ್ನು ಹಾಕಿರಬೇಕು. ಆ ರಂಗೋಲಿಯ ಮುಂಭಾಗದಲ್ಲಿ ಪೀಠವನ್ನು ಇಟ್ಟುಕೊಂಡು ಆ ಪೀಠಕ್ಕೆ ತಳಿರು ತೋರಣಗಳಿಂದ ಅಲಂಕರಿಸಿ ಅದರ ಮೇಲೆ ತಂಡುಲ ಪೂರ್ಣ ಪಾತ್ರೆಯನ್ನು ಇಟ್ಟುಕೊಂಡು ಅದರಲ್ಲಿ ಬೆಳ್ಳಿಯ ಚೆಂಬ ಅಥವಾ ತಾಮ್ರದ ಚೆಂಬ ಆದ್ರೂ ನಡೆಯುತ್ತದೆ, ಅಥವಾ ಅದು ಇಲ್ಲ ಅಂತ ಬೆಳ್ಳಿಯ ಇದು ಯಾವುದು ಅಂತಂದ್ರೆ ಬಂಗಾರದ ಚೆಂಬೆ ಇಡುವವರು ಇದ್ದಾರೆ. ಅದು ಯಾವುದಾದ್ರೂ ನಡೆಯುತ್ತೆ. ಆ ಚೆಂಬನ್ನ ಇಟ್ಟುಕೊಂಡು ಆ ಚೆಂಬಿನಲ್ಲಿ ಕಂಠಪೂರ್ತಿಯಾಗಿ ನೀರನ್ನ ತುಂಬಿ ಅದರಲ್ಲಿ 4 ನಾಣ್ಯವನ್ನು ಹಾಕಬೇಕು. ಯಾಕೆಂತಂದ್ರೆ ಒಂದು ವರಹ ಅಂದ್ರೆ 4 ನಾಣ್ಯ ಅಂತ. ಆ 4 ನಾಣ್ಯವನ್ನು ಹಾಕಿ ಅನಂತರದಲ್ಲಿ ಅದಕ್ಕೆ ಅರಶಿನ, ಕುಂಕುಮ, ಅಕ್ಷತೆ, ಗಂಧಾದಿಗಳನ್ನೆಲ್ಲವನ್ನು ಹಾಕಿಕೊಂಡು ಪಂಚಪಲ್ಲವನ್ನು ಇಡಬೇಕು. ಪಂಚಪಲ್ಲವ ಅಂತಂದ್ರೆ 5 ಎಲೆ ಉಳ್ಳಂತಹ ಒಂದು ಮಾವಿನ ಟೊಂಗೆ, ಅದನ್ನ ಇಟ್ಟುಕೊಂಡು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಆ ತೆಂಗಿನಕಾಯಿ ಶುದ್ಧವಾಗಿರಬೇಕು. ಆ ನಾರು ಇತ್ಯಾದಿಗಳನ್ನೆಲ್ಲ ತೆಗೆದುಬಿಟ್ಟು ಶುದ್ಧವಾಗಿಟ್ಟು ಅದಕ್ಕೆ ಅರಶಿನ ಕುಂಕುಮವನ್ನಿಟ್ಟು ಅದಕ್ಕೆ ಅಲಂಕಾರವನ್ನು ಮಾಡಿಕೊಂಡು ಆ ನಂತರದಲ್ಲಿ ಅದಕ್ಕೆ ಒಂದು ವಸ್ತ್ರವನ್ನು ಹೊಲಿಸಬೇಕು. ವಸ್ತ್ರವನ್ನು ಹೊಲಿಸಿದ ನಂತರದಲ್ಲಿ ಆ ಗೆಜ್ಜೆ ವಸ್ತ್ರವನ್ನು ಹಾಕುವುದು. ಗೆಜ್ಜೆ ವಸ್ತ್ರ ಹಾಕಿದ ನಂತರದಲ್ಲಿ ಮನೆಯಲ್ಲಿ ಏನು ಬಂಗಾರ ಇರ್ತದೆಯೋ ಬಂಗಾರ ಇದ್ದವರು ಬಂಗಾರವನ್ನು ಹಾಕೋದು, ಬಂಗಾರ ಇಲ್ಲದೆ ಹೋದವರು ಹಾಗೆ ಪೂಜೆ ಮಾಡಿದ್ರು ನಡೆಯುತ್ತೆ. ಅದು ಯಾಕೆಂತಂದ್ರೆ ಎಲ್ಲರಲ್ಲೂ ಬಂಗಾರ ಇದ್ದೇ ಇರುತ್ತೆ ಅಂತಲ್ಲ. ಯಾಕೆಂದ್ರೆ ಇವತ್ತಿನ ಬಂಗಾರದ ರೇಟ್ ಅನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಅದನ್ನ ಬಂಗಾರದ ಕಲಶ ಅಂತ ಹೇಳಿದ್ರೆ ಕಾಣದೇ ಅಪರೂಪ, ಬಹಳ ಅಪರೂಪವಾಗಿದೆ. ರಾಜಮನೆತನದಲ್ಲಿ ಇತ್ತು. ಸೊ ಈ ರೀತಿ ಮಾಡಿ ಪೂಜೆಯನ್ನ ಅಂದ್ರೆ ಸಂಕಲ್ಪ ಮಾಡಿ ಆಮೇಲೆ ಪೂಜೆಯನ್ನು ಮಾಡಿ ಆರಂಭ ಮಾಡಬೇಕು. ಓಕೆ, ಅಂದ್ರೆ ಹಲವಾರು ವೈವಿಧ್ಯಮಯ ರೀತಿಯ ಪೂಜೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಇದೇ ರೀತಿ ಅಂತಕ್ಕಂಥದ್ದಲ್ಲ, ಇನ್ನೂ ಬೇರೆ ಬೇರೆ ರೀತಿಯ ಪೂಜಾ ವಿಧಾನಗಳು ಕೂಡ ಇದೆ. ಯಾಕೆಂದ್ರೆ ವೀಕ್ಷಕರು ಕೇಳಿದಾಗ ಓಹೋ ನಾವು ಈ ರೀತಿ ಮಾಡ್ಲಿಲ್ವಲ್ಲ, ಗುರುಗಳು ಹೀಗೆ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ಬೋದು. ಬೇರೆ ರೀತಿಯ ಪೂಜಾ ವಿಧಾನಗಳು ಇದೆ. ಅದ್ರ